ಕುಡಿಯೋದಕ್ಕೆ ಹಣ ಕೊಡ್ಲಿಲ್ಲ ಅಂತ ಹೆತ್ತ ತಾಯಿಗೆ ಇಲ್ಲೊಬ್ಬ ವ್ಯಕ್ತಿ ಚಾಕು ಇರಿದಿರುವಂತಹ ಶಾಕಿಂಗ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಎಣ್ಣೆಗಾಗಿ ಹೆತ್ತ ತಾಯಿಯ ತಾಳಿ ಮೇಲೆ ಪಾಪಿ ಮಗರಾಯ ಕಣ್ಣಿಟ್ಟಿದ್ದ. ಬೆಂಗಳೂರಿನ ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಆಗಿರೋದು. ಕುಡಿತದ ಚಟಕ್ಕೆ ಮಹೇಶ್ ಅಲಿಯಾಸ್ ಕಲರ್ಸ್ ಅಂತೆ ಈತನ ಹೆಸರು. ಈತ ಚಟಕ್ಕೆ ಬಿದ್ದಿದ್ದ. ಕೂಲಿ ಕೆಲಸ ಮಾಡಿ ಮಗನ ಖರ್ಚಿಗೆ ಹಣವನ್ನ ಪಾಪ ಜಯಲಕ್ಷ್ಮಿ ಅನ್ನುವಂತಹ ತಾಯಿ ಕೊಡ್ತಾ ಇದ್ರಂತೆ. ಕಳೆದ 2-3 ದಿನದಿಂದ ದುಡ್ಡು ಕೊಟ್ಟಿರ್ಲಿಲ್ವಂತೆ ಕುಡಿಯೋದಕ್ಕೆ ಅಂತ. ಇಷ್ಟಕ್ಕೆ ಗಲಾಟೆಗೆ ಬಿದ್ದ್ಬಿಡ್ತಾನಿತ. ಪರಾರಿಯ ಗಲಾಟೆ ವಿಕೋಪಕ್ಕೆ ಹೋಗಿ ನಂತರ ಆತ ಚಾಕುವನ್ನು ಕೂಡ ಇರ್ತಿದ್ದಾನೆ. ಕೊಲೆ ಯತ್ನದ ಕೇಸನ್ನ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಸದ್ಯಕ್ಕೆ ಆರೋಪಿಯನ್ನ ಬಂಧಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕೇವಲ ಕುಡಿತಾ ಮಾತ್ರನ ಅಥವಾ ಇನ್ಯಾವುದಾದ್ರೂ ಡ್ರಗ್ಸ್ ಸೇವನೆಯನ್ನ ಆಯ್ತಾ ಮಾಡ್ತಾ ಇದ್ನ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಹೆತ್ತು ಹೊತ್ತು ಅಷ್ಟೆಲ್ಲ ಕಷ್ಟಪಟ್ಟು ಸಾಕ್ತಂತಹ ತಾಯಿಗೆ ಕೊನೆಗೆ ಮಗ ಕೊಟ್ಟಂತಹ ಬಹುಮಾನ ಏನು ಅಂತ ಕೇಳಿದ್ರೆ ಚಾಕು ಇರುತ್ತಾ. ಇಂತಹ ಪಾಪಿ ಮಕ್ಕಳಿಗೆ ಅದೇನು ಹೇಳಬೇಕೋ ಗೊತ್ತಿಲ್ಲ, ತಲೆಯಲ್ಲಿ ಲದ್ದಿ ಇರುತ್ತೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನರಸಿಂಹಮೂರ್ತಿ, ಈ ಪಾಪಿ ಮಗನಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಪೊಲೀಸರು ಕೇಸ್ಗಳ ಮೂಲಕನೇ ಸಾಧ್ಯ ಆಗುತ್ತೆ. ಸೊ ಏನು ಸೆಕ್ಷನ್ಸ್ ಅನ್ನು ಹಾಕಿದ್ದಾರೆ? ಕೇವಲ ಕುಡಿತದ ಚಟ ಮಾತ್ರ ಈತನಿಗಿತ್ತ ಅಥವಾ ಡ್ರಗ್ಸ್ ಸೇವನೆ, ಗಾಂಜಾ ನಶೆ ಆ ಥರದ್ದೇನಾದರೂ ಇದೆಯಾ? ಮಮತಾ, ನಿಜಕ್ಕೂ ಇಂತಹ ನೀಚ ಮಕ್ಕಳು, ಪಾಪಿ ಮಕ್ಕಳು ಯಾವ ತಾಯಿಯ ಹೊಟ್ಟೆಯಲ್ಲೂ ಕೂಡ ಹುಟ್ಟಬಾರದು. ಕಳೆದ ಮಂಗಳವಾರ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ತಾಯಿಗೆ ಹೆತ್ತ ಮಗನೇ ಚಾಕುವನ್ನು ಇರಿದಿರೋದು. ಅದು ಕೂಡ ಮೊದಲಿಗೆ ಆಕೆಯ ಕೊರಳಿಗೆ ಕೈ ಹಾಕ್ತಾನೆ. ಆಕೆಯ ಕೊರಳಲ್ಲಿದ್ದಂತಹ ಮಾಂಗಲ್ಯ ಸರವನ್ನು ಕಸಿದುಕೊಳ್ಳೋಕೆ ಮುಂದಾಗ್ತಾನೆ. ಆಗ ಆ ತಾಯಿ ಪ್ರತಿರೋಧವನ್ನು ತೋರಿದಂತಹ ಸಂದರ್ಭದಲ್ಲಿ ಚಾಕುವಿನಿಂದ ಇರಿದಿರೋದು. ಇದೀಗ ನಾವು ಆ ಮನೆಯ ಮುಂಭಾಗದಲ್ಲಿದ್ದೀವಿ. ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಜೈ ಭುವನೇಶ್ವರಿ ನಗರ ಇದು. ಇಲ್ಲಿ 2nd ಫ್ಲೋರ್ನಲ್ಲಿ ಜಯಲಕ್ಷ್ಮಿ ಅಂತೇಳಿ ತನ್ನ 2 ಮಕ್ಕಳ ಜೊತೆ ಆಕೆ ವಾಸವನ್ನು ಮಾಡ್ತಿದ್ದಾರೆ. ಈ ಮೊದಲ ಮಗ ಇದಾನಲ್ಲ, ಈತ ರಾಹುಲ್ ಅಂತೇಳಿ, ಈತನೇ ಒಂದಷ್ಟು ಕುಡಿತಕ್ಕೆ ದಾಸನಾಗಿದ್ದ. ಹಾಗಾಗಿ ತಾಯಿಯ ಬಳಿ ಹಣಕ್ಕಾಗಿ ಪೀಡಿಸೋದನ್ನು ಮಾಡ್ತಿದ್ದ. ಹಣ ಕೊಡು, ಇಲ್ಲ ಅಂದರೆ ಬಿಡಲ್ಲ ಅನ್ನೋ ಮಟ್ಟಿಗೆ ಪ್ರತಿದಿನ ಗಲಾಟೆಯನ್ನು ಮಾಡ್ತಿದ್ದ. ಅಕ್ಕಪಕ್ಕದವ್ರ ಜೊತೆ ಗಲಾಟೆ, ಇದೇ ಆತನ ಒಂದು ರೀತಿ ಕಾಯಕ ಆಗೋಗಿತ್ತು. ಹೀಗಾಗಿ ಪ್ರತಿದಿನ ಎಲ್ಲೋ ಒಂದು ಕಡೆ ಈತನ ಉಪಟಳವನ್ನು ಆ ತಾಯಿಗೂ ಕೂಡ ಸಹಿಸಿ ಸಾಕಾಗೋಗಿತ್ತು. ರಕ್ತ 2nd ಫ್ಲೋರ್ನಿಂದ ಗ್ರೌಂಡ್ ಫ್ಲೋರ್ನ ಇಡೀ ಮೆಟ್ಟಿಲುಗಳ ಮೇಲೆ ರಕ್ತ ಬಿದ್ದಿದೆ. ಎಷ್ಟು ರಕ್ತ ಆ ತಾಯಿಯದ್ದು ಹೋಗಿರಬೇಡ, ಅದ್ರ ಜೊತೆಗೆ ಇಡೀ ರಸ್ತೆಯಲ್ಲೆಲ್ಲ ರಕ್ತ ಬಿದ್ದಿದೆ. ಮಂಗಳವಾರ ದುಡ್ಡು ಕೇಳಿದಂತಹ ಸಂದರ್ಭದಲ್ಲಿ ದುಡ್ಡಿಲ್ಲ ಅಂತ ಹೇಳಿದ್ದಾರೆ ತಾಯಿ. ಆ ಬಳಿಕ ಆತ ಆಕೆಯ ಮಾಂಗಲ್ಯಕ್ಕೆ ಕೈ ಹಾಕಿದ್ದಾನೆ. ಮಾಂಗಲ್ಯ ಕೊಡೋದಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಚಾಕುವಿನಿಂದ ಇರಿಯುವ ಕೆಲಸವನ್ನು ಕೂಡ ಮಾಡಿದ್ದಾನೆ. ಅಕ್ಕಪಕ್ಕದವರು ಈಕೆಯ ಚೀರಾಟವನ್ನು ಕೇಳಿ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಆಗದೆ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಮಟ್ಟಿಗೆ ಹೇಳಿದ್ದಾರೆ. ಆ ಬಳಿಕ ಪೊಲೀಸರು ಬಂದಂತಹ ಬಳಿಕ ಹೆಚ್ಚಿನ ಖರ್ಚು ಬರೋದ್ರಿಂದ ಸಹಜವಾಗಿ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಆಕೆಯನ್ನು, ಜಯಲಕ್ಷ್ಮಿಯನ್ನು, ತಾಯಿಯನ್ನು ದಾಖಲು ಮಾಡುವ ಕೆಲಸವನ್ನು ಆಕೆಯ ಅಕ್ಕಂದರು, ತಂಗಿಯರು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆಕೆಯ ಸ್ಥಿತಿ ಇನ್ನೂ ಕೂಡ ಒಂದು ರೀತಿ ಕ್ರಿಟಿಕಲ್ ಇದೆ. ICUನಲ್ಲಿ ಆಕೆಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಅನ್ನೋ ಮಾಹಿತಿಗಳು ಕೂಡ ಇದಾವೆ. ಮಮತಾ, ಸದ್ಯ ಈತ ಯಾರು ರಾಹುಲ್, ದೊಡ್ಡ ಮಗ ಈತನನ್ನು ಬಂಧನ ಮಾಡುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ನಿಜಕ್ಕೂ ಇಂಥ ಮಕ್ಕಳು ಯಾರಿದ್ದಾರೆ, ಪಾಪಿ ಮಕ್ಕಳು, ನೀಚ ಮಕ್ಕಳು, ಯಾವ ತಾಯಿ ಯಾವ ಹೊಟ್ಟೆಯಲ್ಲೂ ಕೂಡ ಹುಟ್ಟಬಾರ್ದು. ಅಷ್ಟರ ಮಟ್ಟಿಗೆ ಆಕೆಗೆ ಆತ ಹಿಂಸೆಯನ್ನು ಕೊಟ್ಟಿದ್ದಾನೆ. ಇಡೀ ರಸ್ತೆಯಲ್ಲೆಲ್ಲ ಆಕೆಯ ರಕ್ತ ಬಿದ್ದಿದೆ. ಸದ್ಯ ಜ್ಞಾನಭಾರತಿ ಪೊಲೀಸರು ಕೊಲೆ ಯತ್ನ ಪ್ರಕರಣದಡಿ ಆತನನ್ನು ಬಂಧನ ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆತನನ್ನು ನಿನ್ನೆ ದಿನ ಕರೆತಂದು ಸ್ಪಾಟ್ ಮಹಜರ್ ಪ್ರಕ್ರಿಯೆಯನ್ನು ಮುಗಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆಕೆಗೆ ಚಿಕಿತ್ಸೆ ಮುಂದುವರೆದಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ದುಡಿದು ತಿನ್ನೋದಕ್ಕಾಗಲ್ಲ ಅಂತ ಯಾವಾಗ ಮಗ ಹೇಳಿದ್ನೋ ಆರಂಭದಲ್ಲೇ ಈ ತಾಯಿ ಪ್ರಾಬಬ್ಲಿ ಕತ್ತೆ ವಯಸ್ಸಾಗಿದೆ, ನಿನಗೇನು ದುಡಿಯೋದಕ್ಕೆ ಅಂತ ಹೇಳಿ 2 ಬಿಟ್ಟಿದ್ದಿದ್ರೆ ಮಗ ಈ ರೀತಿನಲ್ಲಿ ಬರ್ತಿರಲಿಲ್ಲ. ನಿಷ್ಪ್ರಯೋಜಕ ಮಗನ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಾ.